ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಮಕ್ಕಳೇ, ಹ್ಯಾಪಿ ನ್ಯೂ ಇಯರ್. ಈ ಹೊಸ ವರ್ಷ ನಮಗೂ ನಿಮ್ಮೆಲ್ಲರಿಗೂ ಶುಭದಾಯಕವಾಗಿರಲಿ ಮತ್ತು ಆಶೀರ್ವಾದದಾಯಕವಾಗಿರಲಿ ಅಂತ ಹೇಳಿ ನಾನು ಬೇಡುವವನಾಗಿದ್ದೇನೆ. ಮಕ್ಕಳೇ, ನೀವು ಈ ಬೈಬಲ್ ಯೂನಿಯನ್ನ ಈ ಮೊಬೈಲ್ ಸಂಡೇ ಸ್ಕೂಲ್ಗೆ ಪ್ರತಿ ವಾರ ನೀವು ನೋಡ್ತಾ ಇದ್ದೀರಾ. ಅದಕ್ಕಾಗಿ ದೇವರಿಗೆ ನಾನು ಸ್ತೋತ್ರ ಹೇಳ್ತೇನೆ. ನೀವು ನೋಡ್ರಿ, ಸ್ನೇಹಿತರಿಗೂ ಪರಿಚಯಿಸ್ರಿ, ಅವರು ಸಹ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಮಕ್ಕಳೇ, ಈ ಸಮಯ ಅಂದರೆ ಕ್ರಿಸ್ಮಸ್ ಸಮಯ ನಿಮ್ಮೆಲ್ಲರಿಗೂ ಒಂದು ಆಶೀರ್ವಾದದಾಯಕವಾಗಿರುವಂತಹ ಸಮಯ. ಮತ್ತು ಈ ಸಮಯದಲ್ಲಿ ನಾವು ಎಲ್ಲರೂ ಒಬ್ಬರಿಗೊಬ್ಬರು ಗಿಫ್ಟ್ ಹೊಂದಿಕೊಳ್ತೇವೆ. ಸಂಡೇ ಸ್ಕೂಲ್ನಿಂದ ಗಿಫ್ಟ್ ಕೊಡ್ತಾರೆ, ಚರ್ಚಿಂದ ಗಿಫ್ಟ್ ಕೊಡ್ತಾರೆ, ಆಂಟಿ ಅಂಕಲ್ ಗಿಫ್ಟ್ ಕೊಡ್ತಾರೆ, ತಂದೆ ತಾಯಿಗಳು ಸಹ ಗಿಫ್ಟ್ ಕೊಡ್ತಾರೆ, ಮತ್ತು ಸ್ನೇಹಿತರು ಕೂಡ ನಮಗೆ ಗಿಫ್ಟ್ಗಳನ್ನು ಕೊಡ್ತಾರೆ. ಹಾಗೆ ಯಾಕೆ ಗಿಫ್ಟ್ ಕೊಡ್ತಾರೆ? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಅಂತ ಹೇಳಿ. ಮಕ್ಕಳೇ, ಇದು ಈ ವಾರದ ಬಾಯ್ಪಾಠ ವಚನ. ಈ ಬಾಯ್ಪಾಠ ವಚನವನ್ನು ಯಾರು ಮೊದಲಿಗೆ ವಿಡಿಯೋ ಮಾಡಿ ಕಳಿಸ್ತೀರಾ, ಆ ವಿಡಿಯೋ ಮಾಡಿ ಕಳಿಸುವ 10 ಜನರಿಗೆ ನಾನು ಒಂದು ಗಿಫ್ಟನ್ನು ಕಳಿಸಿಕೊಡ್ತೇನೆ. ಅದರಿಂದ ಎಲ್ಲರೂ ಬೇಗನೆ ಈ ಒಂದು ಬಾಯ್ಪಾಠ ವಚನದ ವಿಡಿಯೋವನ್ನು ಮಾಡಿ ಕಳಿಸಿ. ಮಕ್ಕಳೇ, ಹೀಗೆ ನಾವು ಈ ದಿನದಲ್ಲೂ ಸಹ ನಾವು ಕೇಳುವಂತಹ ವಾಕ್ಯ ಭಾಗ, ಜೋಯಿಸರು ಯೇಸು ಸ್ವಾಮಿಯನ್ನು ನೋಡೋದಕ್ಕೆ ಬಂದರು. ಅವರು ಬರೀ ಕೈಲಿ ಬಂದ್ರ? ಇಲ್ಲ, ಅವರು ತಮ್ಮ ಕೈಯಲ್ಲಿ ರಾಜನಾಗಿ ಹುಟ್ಟಿದವನಿಗೆ ಒಂದಲ್ಲ ಒಂದು ಕಾಣಿಕೆಯನ್ನು ಕೊಡಬೇಕು, ಗಿಫ್ಟನ್ನು ಕೊಡಬೇಕಂತ ಹೇಳಿ 3 ಜನ ಬೇರೆ ಬೇರೆ ವಿಧವಾದಂಥ ಕಾಣಿಕೆಯನ್ನು ತಂದು ಅದನ್ನು ನಾವು ಈ ದಿನ ವಾಕ್ಯದಲ್ಲಿ ಕೇಳ್ತೇವೆ. ದೇವರಿಗೆ ಮಹಿಮೆಯಾಗುತ್ತೆ. ನಾವು ಸಹ ಗಿಫ್ಟನ್ನು ನಮ್ಮ ಸ್ನೇಹಿತರಿಗೆ ಕೊಡುವವರಾಗಿರೋಣ. ಮಕ್ಕಳೇ, ನೀವು ಯಾರಿಗಾದ್ರೂ ಗಿಫ್ಟ್ ಕೊಟ್ಟಿದ್ದೀರಾ? ಗಿಫ್ಟ್ ಕೊಟ್ಟಿದ್ರೆ ದೇವರಿಗೆ ಸ್ತೋತ್ರ ಹೇಳ್ತೀನಿ. ನೀವು ವೆರಿ ಗುಡ್ ಪರ್ಸನ್. ಹಾಗಾದರೆ ನೀವು ವರ್ಷ ಯಾರಿಗಾದರೂ ಒಂದು ಗಿಫ್ಟನ್ನು ಕೊಡುವಂತೆ ನೀವು ಅಭ್ಯಾಸ ಮಾಡಿಕೊಳ್ಳ್ರಿ. ದೇವರು ಸಹ ನಿಮಗೆ ಅತ್ಯುತ್ತಮವಾದ ಗಿಫ್ಟನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸ್ತಾರೆ. ಮತ್ತಾಯನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 12ರವರೆಗೆ ಹೀಗೆ ಹೇಳುತ್ತದೆ. ಅರಸನಾದ ಹೆರೋದನ ದಿನಗಳಲ್ಲಿ ಯೂದಾಯದ ಬೆತ್ಲೆಹೇಮ್ ಎಂಬ ಊರಿನಲ್ಲಿ ಯೇಸು ಸ್ವಾಮಿಯು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಅವನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಎಂದು ಹೇಳಿದರು. ಅದನ್ನು ಕೇಳಿದ ಅರಸನಾದ ಹೆರೋದನು ಅವನ ಕೂಡ ಇದ್ದ ಎಲ್ಲ ಯೆರೂಸಲೇಮಿನವರು ಬಹಳವಾಗಿ ಕಳವಳಪಟ್ಟರು. ಅವನು ಯಹೂದ್ಯರ ಎಲ್ಲ ಮಹಾಯಾಜಕರನ್ನು ಶಾಸ್ತ್ರಿಗಳನ್ನು ಕೂಡಿಸಿ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ ಎಂದು ಅವರನ್ನು ಕೇಳಿದನು. ಆಗ ಅವರೆಲ್ಲರೂ ಯೂದಾಯದ ಬೆತ್ಲೆಹೇಮಿನಲ್ಲಿಯೇ, ಯಾಕೆಂದರೆ ಯಹೂದ ಸೀಮೆಯ ಬೆತ್ಲೆಹೇಮೆ, ಯಹೂದದ ಮುಖ್ಯ ಪಟ್ಟಣಗಳಲ್ಲಿ ನೀನು ಎಷ್ಟು ಮಾತ್ರವೂ ಸಣ್ಣದಲ್ಲ. ಒಬ್ಬ ಅಧಿಪತಿಯು ನಿನ್ನೊಳಗಿನಿಂದ ಹೊರಡುವನು, ಆತನು ನನ್ನ ಪ್ರಜೆಯಾದ ಇಸ್ರೇಲನ್ನು ಆಳತಕ್ಕವನು ಎಂಬುದಾಗಿ ಪ್ರವಾದಿಯ ಮುಖಾಂತರ ಈ ವಾಕ್ಯಗಳು ಬರೆದದೆ ಎಂದು ಹೇಳಿದರು. ಆಗ ಹೆರೋದನು ಯಾರಿಗೂ ತಿಳಿಯದಂತೆ ಆ ಜೋಯಿಸರನ್ನು ಕರೆಸಿ ಆ ನಕ್ಷತ್ರವು ಕಾಣಿಸಿದ ಕಾಲವನ್ನು ಅವರ ಕಡೆಯಿಂದ ಚೆನ್ನಾಗಿ ತಿಳ್ಕೊಂಡು ಅವರಿಗೆ, ನೀವು ಹೋಗಿ ಆ ಕೂಸಿನ ವಿಷಯದಲ್ಲಿ ಚೆನ್ನಾಗಿ ವಿಚಾರಣೆ ಮಾಡಿರಿ, ಅದು ಸಿಕ್ಕಿದ ಮೇಲೆ ನನಗೆ ತಿಳಿಸಿರಿ, ನಾನೂ ಬಂದು ಅದಕ್ಕೆ ಅಡ್ಡ ಬೀಳಬೇಕು ಎಂದು ಹೇಳಿ ಅವರನ್ನು ಬೆತ್ಲೆಹೇಮಿಗೆ ಕಳುಹಿಸಿದನು. ಅವರು ಅರಸನ ಮಾತನ್ನು ಕೇಳಿ ಹೊರಟಾಗ ಮೂಡಣ ದೇಶದಲ್ಲಿ ಅವರಿಗೆ ಕಂಡ ನಕ್ಷತ್ರವು ಅವರ ಮುಂದೆ ನಡೆದು ಅದು ಕೂಸು ಹುಟ್ಟಿದಂಥ ಸ್ಥಳದ ಮೇಲೆ ಬಂದು ನಿಂತಿತು.
ಅವರು ಆ ನಕ್ಷತ್ರವನ್ನು ಕಂಡು ಅತ್ಯಂತ ಸಂತೋಷಪಟ್ಟರು ಮತ್ತು ಯೇಸು ಹುಟ್ಟಿದ ಆ ಮನೆಯೊಳಗೆ ಹೋಗಿ ಆ ಕೂಸನ್ನು ಅದರ ತಾಯಿಯಾದ ಮರಿಯಳ ಬಳಿ ಆ ಕೂಸು ಇರುವುದನ್ನು ಕಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆನಂತರ ಅವರು ತಮ್ಮ ಗಂಟುಗಳನ್ನು ಬಿಚ್ಚಿ ಆ ಮಗುವಿಗೆ ಚಿನ್ನ, ಧೂಪ, ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. ಆನಂತರ ಅವರ ಕನಸಿನಲ್ಲಿ ದೇವರು ಕಾಣಿಸಿಕೊಂಡು ಅವರಿಗೆ, ನೀವು ಹೆರೋದನ ಬಳಿಗೆ ತಿರುಗಿ ಹೋಗಬಾರದೆಂದು ಅಪ್ಪಣೆ ಕೊಟ್ಟದರಿಂದ ಅವರು ಮತ್ತೊಂದು ದಾರಿಯಲ್ಲಿ ತಮ್ಮ ದೇಶಕ್ಕೆ ಹೊರಟು ಹೋದರು. ಆಗ ಅವರು ಹೊರಟು ಹೋದ ಮೇಲೆ ಯೋಸೇಫನಿಗೆ ಕರ್ತನ ದೂತನು ಕಾಣಿಸಿಕೊಂಡು, ನೀನು ಈ ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೋಗಿ ನಾನು ಹೇಳುವ ತನಕ ಅಲ್ಲೇ ಇರು. ಹೆರೋದನು ಈ ಕೂಸನ್ನು ಕೊಲ್ಲಬೇಕೆಂದು ಹುಡುಕುತ್ತಿರುವನು ಎಂದು ಹೇಳಿದನು. ಆಗ ಯೋಸೇಫನು ಎದ್ದು ಕೂಸನ್ನು ಅದರ ತಾಯಿಯನ್ನು ರಾತ್ರಿಯ ವೇಳೆಯಲ್ಲಿ ಕರ್ಕೊಂಡು ಐಗುಪ್ತ ದೇಶಕ್ಕೆ ಹೊರಟು ಹೋದನು. ಹೀಗೆ ನನ್ನ ಮಗನನ್ನು ಐಗುಪ್ತ ದೇಶದಿಂದ ಕರೆದೆನು ಎಂದು ಕರ್ತನ ಪ್ರವಾದಿಯು ಹೇಳಿದ ಮುಖಾಂತರ ಹೇಳಿದ ಮಾತು ಅದು ನೆರವೇರಿತು. ಆಗ ಹೆರೋದನು ತನಗೆ ಜೋಯಿಸರು ಮೋಸ ಮಾಡಿದರೆಂದು ತಿಳಿದು ಸಿಟ್ಟಾಗಿ ತನ್ನ ಆಳುಗಳನ್ನು ಕಳುಹಿಸಿ ಬೆತ್ಲೆಹೇಮು ಮತ್ತು ಅದರ ಸುತ್ತಮುತ್ತಲಿರುವ ಹಳ್ಳಿಗಳಲ್ಲಿರುವ 2 ವರ್ಷದೊಳಗಿನ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಿಸಿದನು. ಹೆರೋದನು ತೀರಿ ಹೋದ ಮೇಲೆ ಐಗುಪ್ತ ದೇಶದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕಾಣಿಸಿಕೊಂಡು, ನೀನು ಎದ್ದು ಹೋಗಿ ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಹೋಗು. ಕೂಸಿನ ಪ್ರಾಣವನ್ನು ತೆಗೆಯಬೇಕೆಂದಿದ್ದವರು ಸತ್ತು ಹೋದರು ಎಂದು ಹೇಳಿದನು. ಯೋಸೇಫನು ಎದ್ದು ಆ ಕೂಸನ್ನು ಅದರ ತಾಯಿಯನ್ನು ಕರ್ಕೊಂಡು ಇಸ್ರೇಲ್ ದೇಶಕ್ಕೆ ಬಂದು ನಜರೇತ್ ಎಂಬ ಊರಿನಲ್ಲಿ ವಾಸ ಮಾಡಿಕೊಂಡು ಇದ್ದನು. ಮಕ್ಕಳೇ, ಇಲ್ಲಿ ನಾವು ಕಂಡುಕೊಳ್ಳಬೇಕಾದಂಥ ವಿಷಯವೇನೆಂದರೆ, ದೇವರು ಯಾವಾಗಲೂ ನಮ್ಮನ್ನು ಕೇಡಿನಿಂದ ತಪ್ಪಿಸುತ್ತಾನೆ ಮತ್ತು ಕಾಯುತ್ತಾನೆ ಎಂಬುದು ಮಾತ್ರವಲ್ಲದೆ, ದೇವ ಮಕ್ಕಳಿಗೆ ಅನೇಕರು ಉಡುಗೊರೆಗಳನ್ನು ಕೊಡುವವರಿದ್ದಾರೆ ಎಂಬುದಾಗಿ. ಜೋಯಿಸರು ಯೇಸುಗೆ ಉಡುಗೊರೆಗಳನ್ನು ಕೊಟ್ಟರು. ಅದೇ ರೀತಿಯಲ್ಲಿ ಮಕ್ಕಳೇ, ನಾವು ಸಹ ಈ ನಮಗೆ ತಿಳಿದವರಿಗೆ ಉಡುಗೊರೆಗಳನ್ನು ಕೊಡುವಂಥವರಾಗಿರಬೇಕು. ಹೀಗೆ ದೇವರು ನಮ್ಮನ್ನು ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿಸುವವನಾಗಿದ್ದಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ನಮಗೋಸ್ಕರ ನಿಮ್ಮ ಮಗನನ್ನೇ ಕಳಿಸಿಕೊಟ್ಟಂಥ ನಮ್ಮ ತಂದೆಯಾದ ದೇವರೇ, ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತೇವೆ. ಈ ಸಂಡೇ ಸ್ಕೂಲ್ನಲ್ಲಿ ಕಲಿತದ್ದನ್ನು ನಾವು ಮರೆತು ಹೋಗದ ಹಾಗೆ ನಮ್ಮ ಜೀವಿತದಲ್ಲೆಲ್ಲ ನಾವು ನಿನ್ನ ಮಕ್ಕಳಾಗಿ ಜೀವಿಸುವ ಹಾಗೆ ನಮ್ಮನ್ನು ಬಲಪಡಿಸು. ಯೇಸುವಿನಲ್ಲಿ ಪ್ರಾರ್ಥನೆಯನ್ನು ಬೇಡಿದ್ದೇವೆ ತಂದೆಯೇ, ಆಮೇನ್. ಮಕ್ಕಳೇ, ನಿಮಗಾಗಿ 10 ಬಹುಮಾನಗಳು ಕಾದಿವೆ. ನೀವು ಬಾಯ್ಪಾಠ ವಚನವನ್ನು ವಿಡಿಯೋ ಮಾಡಿ ಬೇಗನೆ ಕಳಿಸಿಕೊಡ್ರಿ. ಗಾಡ್ ಬ್ಲೆಸ್ ಯು. ಹ್ಯಾಪಿ ನ್ಯೂ ಇಯರ್. ಬಾಯ್. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ತಾರೆಯೊಂದು ಮೂಡಿ ಬಂತಣ್ಣ, ಆನಂದದ ಹೊಳೆ ಹರಿದು ಬಂತಣ್ಣ. ತಾರೆಯೊಂದು ಮೂಡಿ ಬಂತಣ್ಣ, ಆನಂದದ ಹೊಳೆ ಹರಿದು ಬಂತಣ್ಣ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಅಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ.
ಚಂದದ ಲೋಕದ ಚಂದದ ಸುತನು ಜನಿಸಿ ಬಂದಾನೋ, ದಯೆಯಿಂದ ಇಳಿದು ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಗ್ರಹಿಸಿ ಜನಿಸಿ ಬಂದಾನೋ. ಉನ್ನತ ಲೋಕ ಬಿಟ್ಟು ಬಂದಾನೋ, ಅನುಗ್ರಹಿಸಿ ಜನಿಸಿ ಬಂದಾನೋ. ಕ್ರಿಸ್ಮಸ್ ಹಬ್ಬ ಬಂತು ನೋಡಣ್ಣ, ಭೂಮಿ ಮೇಲೆ ಖುಷಿ ತಂತಣ್ಣ. ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ. ಮೇಲಣ ಲೋಕದಿ ದೇವರಿಗೆ ಮಹಿಮೆಯಾಗಲಿ, ಭೂಮಿ ಮ್ಯಾಲೆ ಶಾಂತಿ ಬೆಳಗಲಿ.